Hi guys, welcome back to our YouTube channel. ಮಧು ವ್ಲಾಗ್ಸ್ ಇವತ್ತು 30 ಡೇಸ್ ಅಲ್ಲಿ 4th ಡೇ ಆಗಿರುತ್ತೆ. ಇವತ್ತಿನ ವಿಡಿಯೋ ಏನು ಅಂತಂದ್ರೆ ಮಾಮೂಲಿ ನಾನು ಮೀಶೋ ಅಲ್ಲಿ ಕ್ರಿಯೇಟರ್ದು ಏನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡತ್ತೀನಲ್ಲ ಅದನ್ನ ಯಾವ ಥರ ಮಾಡಬೇಕು ಹೆಂಗೆ ಮಾಡಬೇಕು ಅಂತ ನಾನು ಈ ವಿಡಿಯೋ ಒಳಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಫಸ್ಟು ಎಲ್ಲ ಕೆಲಸ ಮುಗಿಸ್ಕೊಳ್ಳೋನು, ಅಡುಗೆ ಮಾಡೋದಾಗಲಿ, ಆಮೇಲೆ ಕಸ ಕಲ್ಲು ದೀಪ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಆ ವಿಡಿಯೋ ಮಾಡೋಕ್ಕೆ ಕುಂದಿರ್ತೀನಿ. ಆಮೇಲೆ ಈ ವಾಷಿಂಗ್ ಮಿಷಿನ್ ತಗೊಂಡು 1 ಮಂತ್ ಆಯಿತು ತಗೊಂಡು. ನನಗೆ ನಂದು ನಾ ಯೂಸ್ ಮಾಡಿದ್ಮೇಲೆ ಅದು ಚಲೋ ಐತೆ ಇಲ್ಲ ಅಂತ ನನಗೆ ಗೊತ್ತಾಗಬೇಕಲ್ಲ. ಆಮೇಲೆ ರಿವ್ಯೂ ಕೊಟ್ಟರಾಯ್ತು ಅಂತ ಅಂದ್ಕೊಂಡಿದ್ದೆ. ಈಗ ನಂದು ಸ್ಯಾಲ್ರಿ ಬಂದರೆ 1 ತಿಂಗಳಾಯ್ತು ನಾನು ಅದನ್ನು ತೊಗೊಂಡು. ನನಗೆ ದುಡ್ಡು ಕೊಟ್ಟು ತೊಗೊಂಡಿದ್ದಕ್ಕೂ ಸಿಕ್ಕಾಪಟ್ಟೆ ವರ್ತ್ ಅನ್ನಿಸ್ತು. ನನಗೆ ಓಕೆಪ್ಪ ಕೊಟ್ಟಿದ್ದಕ್ಕೂ ಸಾರ್ಥಕ ಆಯಿತು ಅನ್ನಿಸ್ತು. ಯಾಕಂತಂದರೆ ಎಕ್ಸಾಂಪಲ್ ಹೇಳ್ತೀನಿ. ನಮ್ಮದು ಒಂದು ವೈಟ್ ಪ್ಯಾಂಟ್ ಇತ್ತು. ನಾನು ಅದು ತಿಕ್ಕಿ ಒಗೆದು ಸಾಕಾಗಿದ್ದಕ್ಕೆ ಓಕೆ ನೋಡೋಣ ಇದಕ್ರೊಳಗೆ ಹಾಕಿ ನೋಡೋಣ ಅಂತ ನಂದಲ್ಲ, ನನ್ನ ಹಸ್ಬೆಂಡ್ ಅವರು ಡ್ರೈವಿಂಗಿಗೆ ಹೋಗ್ತಾರಲ್ಲ, ಸಿಕ್ಕಾಪಟ್ಟೆ ಗಲೀಜಾಗಿ ಹೋಗಿತ್ತದು. ನೋಡೋಣ ಅಂತಂದು ಇದ್ರೊಳಗೆ ವಾಶ್ ಮಾಡಿ ಹಾಕಿದ್ರೆ ಎಷ್ಟು ವೈಟ್ ಆಯಿತು ಗೊತ್ತಾ. ಅದು ನನಗೆ ಅವತ್ತು ಓಕೆ ಅಂತ ಅವತ್ತು ನನ್ನ ಮನಸ್ಸಿಗೆ ಸಮಾಧಾನ ಆಗಿ ತೊಗೊಂಡಿದ್ದಕ್ಕೂ ತೃಪ್ತಿ ಅನಿಸ್ತು ನನಗೆ ಅವತ್ತು ಫಸ್ಟ್ ಟೈಮು. ಆಮೇಲೆ ಇವತ್ತು ಬರುವಾಗ ಪೈಪ್ ತೊಗೊಂಡು ಬಂದಿದ್ದೆ. ಪೈಪು ಇಲ್ಲಿ ತೋರಿಸ್ತೀನಿ. ಈ ಪೈಪ್ ತೊಗೊಂಬಂದಿದ್ದೆ. ಯಾಕೆ ಈ ಪೈಪ್ ತೊಗೊಂಬಂದಿನಿ ಅಂದರೆ ನಮ್ಮದು ಅಲ್ಲಿ ವಾಶ್ರೂಮ್ ಹತ್ರ ಕನೆಕ್ಷನ್ ಇಲ್ಲ, ಇಲ್ಲೇ TV ಇದೆ ಅಂತಲೇ ಕನೆಕ್ಷನ್ ಕೊಡಬೇಕು. ನನಗೆ ಅಲ್ಲಿಂದ ಬಿಂದಿಗೆ ತಗೊಂಬಂದು ನೀರು ಹಾಕೋಕ್ಕೂ ಕಷ್ಟ. ಆಮೇಲೆ ಇಲ್ಲಿಂದ ಇದು ನೀರಾದಮೇಲೆ ಇಲ್ಲೈತೆ ನೋಡ್ರಿ, ಇದು ಔಟ್. ಇದು ಹೊಲಸು ನೀರು ಹೊರಗೆ ಬಿಡ್ಬೇಕಲ್ಲ, ಇದು ಹೊಲಸು ನೀರು ಬಿಡೋಕ್ಕೂ ಹಿಂಗೆ ಎಳ್ಕೊಂಡು ಹೋಗಿ ಹೊಲಸು ನೀರು ಬಿಡೋಕ್ಕೂ ಕಷ್ಟ. ಅದಕ್ಕೆ ಪೈಪ್ ಇತ್ತಂದ್ರೆ ಆರಾಮಾಗಿ ಹೋಗುತ್ತೆ ಅಂತಂದು ಮತ್ತು ಇವತ್ತು ಬರುವಾಗ ಪೈಪ್ ತೊಗೊಂಬಂದು ಬಟ್ಟೆ ವಾಶ್ ಮಾಡೋಕ್ಕೆ ಹಾಕಿನಿ. ಆಲ್ರೆಡಿ 15 ಮಿನಿಟ್ಸ್ ಟೈಮ್ ಇರುತ್ತೆ. 15 ಮಿನಿಟ್ಸ್ ಟೈಮ್ ಇರುತ್ತೆ. ಆಟೋಮೆಟಿಕ್ ಅದು ಆಫ್ ಆಗುತ್ತೆ. ಕಟ್ ಆಫ್ ಅಂತಾರಲ್ಲ ಅದೇ ಥರ ಆಫ್ ಆಗುತ್ತೆ. ಅದು ಸೈರನ್ ಹೊಡಿತೈತಿ. ಅವಾಗ ನಾವು ಆಫ್ ಮಾಡ್ಕೋಬೋದು, ಇಲ್ಲ ಇನ್ನೊಂದು ರೌಂಡು ಹಾಕ್ಕೋಬೋದು. ನೆಕ್ಸ್ಟು ಅಲ್ಲಿ ಇನ್ನೂ ಬಟ್ಟೆ ಅದಾವ. ಟವಲ್ಲು ಅವನು ಒಯ್ಯಕ್ಕೆ ಇಡಾತೀನಿ. ಸೊ ಅವನು ಇಟ್ಕೊಂಡು ಇವನ್ನೆಲ್ಲ ವಾಶ್ ಮಾಡಿ ಹಾಕಿ ಕೆಲಸ ಮುಗಿಸ್ಕೊಂಡು ಆ ವಿಡಿಯೋಕ್ಕೆ ಕುಂದಿರ್ತೀನಿ. ಫುಲ್ ವಿಡಿಯೋ ನೋಡಿರಿ, ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಯೂಸ್ಫುಲ್ ವಿಡಿಯೋ ಐತಿ, ನೀವು ಟ್ರೈ ಮಾಡ್ಬೋದು, ನೀವು ಕ್ರಿಯೇಟರ್ ಆಗ್ಬೋದು. ನೋಡಿರಿ ಗೈಸ್. ಹಾಯ್ ರೀ, ನಾನು ನಿನ್ನೆ ಅಲ್ಲಿಗೆ ವಿಡಿಯೋ ಸ್ಟಾಪ್ ಮಾಡಿಬಿಟ್ಟೆ. ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಸ್ವಲ್ಪ ಪರ್ಸ್ನಲ್ ರೀಸನಿಂದ ನಂಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ನಾನು ಅಲ್ಲೇ ವಿಡಿಯೋ ಸ್ಟಾಪ್ ಮಾಡಿಕೊಂಡೆ. ಇವಾಗ ವಿಡಿಯೋ ಕಂಟಿನ್ಯೂ ಮಾಡತ್ತೀನಿ. ನಿನ್ನೆ ಹೇಳ್ದಂಗೆ ಮೀಶೋ ಕ್ರಿಯೇಟರ್ ಕ್ಲಬ್ ಹೆಂಗೆ ಕ್ರಿಯೇಟ್ ಮಾಡೋದು ಅಂತ ತೋರಿಸ್ತೀನಿ ಅಂತ ಹೇಳಿದ್ದೆ. ಅದನ್ನು ಇದ್ರ ನೆಕ್ಸ್ಟು ನಾನು ಸ್ಕ್ರೀನ್ ರೆಕಾರ್ಡ್ ಹಾಕ್ತೀನಿ, ನೀವು ನೋಡ್ಕೋಬೋದು. ಆಮೇಲೆ ನನಗೆ ಚಾಲೆಂಜಾಗಿ ತೊಗೊಂಡಿದ್ನಲ್ಲ 30 ಡೇಸ್ ನಾನು ಕಂಪ್ಲೀಟ್ ಮಾಡಲೇಬೇಕು ಅಂತ ನಿನ್ನೆ ವಿಡಿಯೋ ಸ್ವಲ್ಪ ಹಾಕಿ ಇವತ್ತು ನಾನು ಇದನ್ನು ಮಾತಾಡತ್ತೀನಿ ನಿಮ್ಮ ಮುಂದೆ. ಇವತ್ತು ಈವ್ನಿಂಗ್ ಅಪ್ಲೋಡ್ ಆಗುತ್ತೆ ವಿಡಿಯೋ. ಆ್ಯಕ್ಚುಲಿ ಬೆಳಗ್ಗೆನೇ ಮಾಡ್ಬೇಕು ಅಂದ್ಕೊಂಡೆ, ಬೆಳಗ್ಗೆ ಸ್ವಲ್ಪ ಲ್ಯಾಬಲ್ಲಿ ಜಾಸ್ತಿ ಕೆಲಸ ಇರೋದ್ರಿಂದ ನನಗೆ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಇವಾಗ ಸ್ಕ್ರೀನ್ ರೆಕಾರ್ಡೆಲ್ಲ ಮಾಡಿ ವಾಯ್ಸ್ ಓವರ್ ಕೊಟ್ಟು ಹಾಕ್ತಾಯಿದ್ದೀನಿ. ನಿಮಗೂ ಯೂಸ್ಫುಲ್ ಆಗ್ತೈತಿ, ಹೋಗಿ ನೋಡ್ಕೊರಿ. ನೀವು ಬೇಕಂದ್ರೆ ಟ್ರೈ ಮಾಡಿರಿ. ಒಬ್ಬೊಬ್ರಿಗೆ ಶೈ ಫೀಲ್ ಇರುತ್ತೆ, ಹೆಂಗಪ್ಪ ಮಾಡೋದು ಅನಿಸುತ್ತೆ. ಅದೆಲ್ಲ ಬಿಟ್ಟು ಏನೋ ಎಲ್ಲದರಲ್ಲೂ ಒಂದು ಕಲ್ಲು ಹಾಕಲೇಬೇಕು. ಯಾವ್ದು ಕ್ಲಿಕ್ ಆಗುತ್ತಾ ಅದರಲ್ಲಿ ನಾವು ಬೆಳಿಬೇಕಾಗುತ್ತೆ. ಅವ್ರು ಹಂಗೆ ಅಂತಾರ ಇವ್ರು ಹಿಂಗೆ ಅಂತಾರ ಅಂತ ಎಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡ್ರಿ. ಆರಾಮಾಗಿ ವೀಡಿಯೋಸ್ ಮಾಡಿಕೊಡಿ. ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂದರೆ ಯಾಕೆ ಬಿಡಬೇಕು. ನೋಡಿರಿ, ನಂದು ಹೇಳಿ ನಾನು ನೆಕ್ಸ್ಟ್ ರೆಕಾರ್ಡ್ ಒಳಗೆ ಕೇಳಿಸ್ಕೊರಿ. ನನಗೂ ಕಮಿಷನ್ ಬಂತು. ಜಸ್ಟ್ ನಾನು ಇವತ್ತು 3 to 4 ಡೇಸ್ ಆಯ್ತು ಅಷ್ಟೇ ನಾನು ಕ್ರಿಯೇಟ್ ಮಾಡಿ ಮೀಶೋ ಕ್ರಿಯೇಟರ್ ಕ್ಲಬ್ನ. ಹಂಗೆ ನೀವು ಡೈಲಿ ವೀಡಿಯೋಸ್ ಮಾಡ್ಕೊತೋದ್ರೆ ನಿಮಗೂ ಅರ್ನಿಂಗ್ಸ್ ಆಗುತ್ತೆ, ಒಳ್ಳೆ ಅರ್ನಿಂಗ್ಸ್ ಆಗುತ್ತೆ. ಮನೆಯಲ್ಲೇ ಕುತ್ಕೊಂಡು ವೀಡಿಯೋಸು ಅದು ಎಲ್ಲ ಮಾಡ್ಕೋಬೋದು. ಚೆನ್ನಾಗೈತಿ. ಆಪರ್ಚುನಿಟಿ ಸಿಕ್ಕವು ಅಂದಮೇಲೆ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳೋದು ನಮ್ಮದು ಕರ್ತವ್ಯ ಆಗಿರುತ್ತೆ. ಆಮೇಲೆ ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಹೆಂಗೆ ವರ್ಕ್ ಮಾಡ್ತೀವಿ ಅನ್ನೋದ್ರ ಮೇಲೆ. ಈಗ ನಾವು ಒಂದು ಲ್ಯಾಬ್ ಟೆಕ್ನಿಷಿಯನ್ ಅಂದರೆ ಅದೇ ವೇದಾಗ ಹೋಗಬೇಕು ಅಂತ ಯಾರೂ ಏನೂ ಹೇಳಿಲ್ಲ. ವೀಡಿಯೋಸ್ ಮಾಡ್ಬೋದು, ಇಲ್ಲಾಂದರೆ ಏನಾದರೂ ಪಾರ್ಟ್ ಟೈಮ್ ಮಾಡ್ಕೋಬೋದು, ಇಲ್ಲ ವರ್ಕ್ ಫ್ರಮ್ ಹೋಮ್ ಏನಾದರೂ ಸಿಕ್ಕರೆ ಏನಾದರೂ ಮಾಡ್ಕೊಂಡೋದ್ರೆ ಒಂದರಲ್ಲಿ ಒಂದು ಕ್ಲಿಕ್ ಆಗೇ ಆಗುತ್ತೆ. ನಮ್ಗೆ ಯೂಸ್ ಆಗ್ತೈತಿ, ಸೇವಿಂಗ್ಸ್ ಉಳಿತೈತಿ. ಅದಕ್ಕಾಗಿ ನಾನು ಆಲ್ಮೋಸ್ಟ್ ಎಲ್ಲನೂ ಟ್ರೈ ಮಾಡೋಕ್ಕೆ ಹೋಗ್ತೀನಿ.
ನನಗೆ ಯಾವ್ದು ಕ್ಲಿಕ್ ಆಗುತ್ತೋ ನಾನು ಅದರಲ್ಲಿ ಮುಂದುವರಿತೀನಿ. ನಾನು ಬಿಸ್ನೆಸ್ ಮಾಡಿದೆ, ಇವಾಗ ಬಿಸ್ನೆಸ್ಸು ಮಾಡ್ತಾಯಿದ್ದೀನಿ. ಆಮೇಲೆ ಇವಾಗಿದು ಆಯಿತು, ನನಗೆ ಗೊತ್ತಿರೋದೈತಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮು, ಇದನ್ನ ಯಾಕೆ ಮಾಡಬಾರ್ದು ಅಂದ್ಕೊಂಡು ನಾನು ಇದನ್ನು ಸ್ಟಾರ್ಟ್ ಮಾಡೀನಿ. ನಿಮಗೂ ಯಾವ ಥರ ಡ್ರೆಸ್ ಆಗಲಿ, ಬ್ಯಾಗ್ ಆಗಲಿ, ಏನಾದರೂ ಬೇಕಂದರೆ ನನಗೆ ಹೇಳ್ರಿ, ನಾನು ಪರ್ಚೇಸ್ ಮಾಡ್ಕೊಂಡು ನಾನು ಯೂಸ್ ಮಾಡ್ಕೊಂಡು ಆಮೇಲೆ ಹಾಕ್ತೀನಿ. ನಾನು ಸುಮ್ಮನೆ ಹಾಕೋಂಗಿಲ್ಲ, ನನ್ನ ಕ್ವಾಲಿಟಿ ಗುಡ್ ಇರಬೇಕು, ಇಲ್ಲ ನಾನು ಇಟ್ಕೊಳ್ಳೋಂಗೂ ಇಲ್ಲ, ರಿಟರ್ನ್ ಮಾಡಿಬಿಡ್ತೀನಿ. ನಾನು ಓಕೆ ಅನಿಸಿದ್ರೆ ಮಾತ್ರ ನಾನು ವೀಡಿಯೋ ಮಾಡಿ ಹಾಕೋದು. ಸೊ ನೀವು ಟ್ರೈ ಮಾಡಿ ನೋಡಿರಿ, ಯೂಸ್ಫುಲ್ ಆಗ್ತೈತಿ. ನಾನೇನು ಮೀಶೋಗೆ ಪ್ರಮೋಷನ್ ಮಾಡತ್ತಿಲ್ಲ, ಬಟ್ ನಮಗೊಂದು ಕಮಿಷನ್ ಸಿಗುತ್ತೆ, ನಮ್ಗೆ ಅದರಿಂದ ಒಂದು ಅರ್ನಿಂಗ್ಸ್ ಆಗುತ್ತೆ ಅಂದ್ರೆ ನಮ್ಗೆ ಅದೇ ಎದಕ್ಕಾರ ಯೂಸ್ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳತ್ತೀನಿ. ಸೊ ನೋಡ್ಕೊಂಡು ಬರ್ರಿ ಹೆಂಗೈತಿ ಏನು ಅಂತಂದು, ಹೆಂಗೆ ಕ್ರಿಯೇಟ್ ಮಾಡ್ಕೊಳ್ಳೋದು ಏನು ಅಂತಂದು ನಾನು ಸಿಂಪಲಾಗಿ ಮೇನ್ ಅಷ್ಟೇ ಹೇಳೀನಿ. ಆಮೇಲೆ ನಿಮ್ಗೆ ಯೂಸ್ ಮಾಡ್ತಾ 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 ನಿಮ್ಗೆ ಗೊತ್ತಾಗ್ತೈತಿ. ಹೋಗಿ ಸ್ಕ್ರೀನ್ ರೆಕಾರ್ಡ್ ಹಾಕ್ತೀನಿ, ಹೋಗಿ ನೋಡ್ಕೊಂಡು ಬರ್ರಿ. ನಿಮ್ಮದು ಸ್ಕ್ರೀನ್ ಆನ್ ಮಾಡಿಕೊಂಡು ಮೀಶೋ ಆ್ಯಪು ಓಪನ್ ಮಾಡ್ಕೊರಿ. ಮೀಶೋ ಆ್ಯಪ್ ಓಪನ್ ಆದ ತಕ್ಷಣ ಇಲ್ಲಿ ಪ್ರೊಫೈಲ್ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಫಾಲೋವರ್ ಶಾಪ್ಸ್ ಅಂತ ಐತಲ್ಲ ಅದ್ರ ಮೇಲೆ ಇದು ಕ್ರಿಯೇಟರ್ ಕ್ಲಬ್ ಅಂತ ಬರುತ್ತೆ. ಕ್ರಿಯೇಟ್ ಮಾಡದೇ ಇರೋರಿಗೆ ಅದು ಸ್ಕ್ರೀನ್ಶಾಟ್ ಇದ್ದರೆ ನಾನು ಹಾಕ್ತೀನಿ. ನಾನು ಆಲ್ರೆಡಿ ಕ್ರಿಯೇಟ್ ಮಾಡೀನಿ ಅಲ್ವಾ, ಅದಕ್ಕೆ ಅದು ಮೀಶೋ ಕ್ರಿಯೇಟರ್ ಕ್ಲಬ್ ಅಂತಂದು ತೋರ್ಸಾತೈತಿ. ಅದನ್ನು ಓಪನ್ ಮಾಡ್ಕೋಬೇಕು. ಹೊಸದಾಗಿ ಕ್ರಿಯೇಟ್ ಮಾಡೋರಿಗೆ ಅಲ್ಲಿ ಇನ್ಸ್ಟಾಗ್ರಾಮ್ ಐ ಡಿ ಲಾಗಿನ್ ಕೇಳುತ್ತೆ. ನೀವು ವೀಡಿಯೋಸ್ ಮಾಡಿ ಯಾವುದು ಐ ಡಿಯಲ್ಲಿ ಹಾಕ್ತೀರಾ ಆ ಐ ಡಿನ ಇಲ್ಲಿ ಲಾಗಿನ್ ಆಗಬೇಕು. ಲಾಗಿನ್ ಆದ ತಕ್ಷಣ ಪೇಜು ಈ ಥರ ತೋರಿಸುತ್ತೆ. ತೋರಿಸಿದ್ಮೇಲೆ ಇಲ್ಲಿ ಸೆಲೆಕ್ಟ್ ಪೋಸ್ಟ್ ಅಂತ ಐತಲ್ಲ, ನಿಮ್ದು ಇನ್ಸ್ಟಾಗ್ರಾಮ್ ರೀಲ್ಸು ಎಲ್ಲನೂ ಇದರಲ್ಲಿ ಶೋ ಆಗ್ತೈತಿ, ನೋಡ್ಕೋಬೋದು ನೀವು. ಶೋ ಆದಮೇಲೆ ಇಲ್ಲಿ ಸೆಲೆಕ್ಟ್ ಮಾಡ್ತೀರಾ. ನೆಕ್ಸ್ಟು ನೀವು ಸೆಲೆಕ್ಟ್ ಮಾಡಿರೋ ಡ್ರೆಸ್ಸು ಇಲ್ಲ ಏನಾದರೂ ತೊಗೊಂಡಿದ್ರೆ ಇಲ್ಲೆಲ್ಲನೂ ಸಿಗುತ್ತೆ ನಿಮಗೆ. ನೀವು ಅದನ್ನು ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿಕೊಂಡು ಓಕೆ ಕೊಟ್ಟರೆ ಮುಗೀತು. ಅದು ಯಾರಾದರೂ ಆ ಡ್ರೆಸ್ಗೆ ಇಷ್ಟ ಆಗಿ ಕಮೆಂಟಲ್ಲಿ ಲಿಂಕ್ ಸಮಥಿಂಗ್ ಏನಾದರೂ ಹಾಕಿದ್ರು ಆಟೋಮೆಟಿಕ್ ಅವ್ರಿಗೆ ಮೆಸೇಜು ಹೋಗ್ತೈತಿ. ಆಮೇಲೆ ನಾನು 2 ಪ್ರಾಡಕ್ಟ್ ಹಾಕಿದ್ನಲ್ಲ ನೋಡಿರಿ, ಇದು ಬ್ಯಾಗ್ದೊಂದು ಹಾಕಿದ್ದೆ, ಆಮೇಲೆ ಇದೊಂದು ಡ್ರೆಸ್ ಟಾಪದೊಂದು ಹಾಕಿದ್ದೆ. 2 ಹಾಕಿರೋದು ನಾನು. ಇವಾಗ 4 ಡೇಸ್ ಆಯ್ತು ನಾನು ಕ್ರಿಯೇಟ್ ಮಾಡಿಕೊಂಡು, ಹಾಗಾಗಿ. ಆಮೇಲೆ ನಂದು 58 ರೂಪೀಸ್ ಕಮಿಷನ್ ಆಗೈತಿ, 4 ಕ್ಲಿಕ್ಸ್ ಆಗೈತಿ, 3 ಆರ್ಡರ್ಸ್ ಆಗ್ಯಾವು, 813 ರೂಪೀಸ್ ಸೇಲ್ಸ್ ಆಗೈತಿ. ಅದು ಯಾವಾಗ ನಮ್ಗೆ ಬರುತ್ತೆ ನನಗೆ ಗೊತ್ತಿಲ್ಲ. ಪರ್ಚೇಸ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗ್ತೈತಿ. ಅವರು ಪರ್ಚೇಸ್ ಮಾಡಿದರೆ ನಮಗಿಷ್ಟು ಕಮಿಷನ್ನು 10%, 5% ಆ ಥರ ಇರ್ತೈತಿ. ಆಮೇಲೆ ಇಲ್ಲಿ ಆಟೋ ಡ್ಯಾಮ್, ಅವ್ರು ಇವಾಗ ಕಮೆಂಟ್ ಒಳಗೆ ಲಿಂಕ್ ಹಾಕ್ತಾರೆ, ಪ್ರೈಸ್ ಹಾಕ್ತಾರೆ, ಡೀಟೇಲ್ಸ್ ಹಾಕ್ತಾರೆ, ಡ್ಯಾಮ್ ಅಂತ ಹಾಕ್ತಾರೆ, ಇಂಟ್ರೆಸ್ಟೆಡ್ ಅಂತ ಹಾಕ್ತಾರೆ, ನೀಡು, ಅದು ಏನು ಆಪ್ಷನ್ಸ್ ಇದೆಯಲ್ಲ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು ನಿಮಗೆ ಏನಾದರೂ ಬೇಕು ಅಂತಂದ್ರೆ. ಇವಾಗ ಬ್ಯಾಗ್ ಅಂತ ಹಾಕ್ರಿ, ಬ್ಯಾಗ್ ಅಂತ ಹಾಕಿದ್ರು ಅವ್ರಿಗೆ ಆಟೋಮೆಟಿಕ್ ಹೋಗುತ್ತೆ, ನೀವು ಇಲ್ಲಿ ಆ್ಯಡ್ ಮಾಡಿರ್ತೀರಲ್ಲ. ಸೊ ಹಂಗಾಗಿ ಅದು ಆಟೋಮೆಟಿಕ್ ಅವ್ರಿಗೆ ಕಮೆಂಟ್ ಹಾಕಿದ ತಕ್ಷಣವೇ ಅವ್ರ ಮೆಸೇಜ್ಗೆ ಹೋಗುತ್ತೆ. ಈ ಥರ ಮೀಶೋ ಕ್ರಿಯೇಟರ್ ಕ್ಲಬ್ ಕ್ರಿಯೇಟ್ ಮಾಡ್ಕೋಬೋದು. ಮನೇಲೆ ಕೂತ್ಕೊಂಡು ಒಳ್ಳೆ ಅರ್ನಿಂಗ್ಸ್ ಮಾಡ್ಬೋದು. ಚೆನ್ನಾಗಿದೆ ಇದು, ನೀವು ಮನೆಯಲ್ಲಿ ಕೂತ್ಕೊಂಡು ಟ್ರೈ ಮಾಡಿರಿ, ಯೂಸ್ಫುಲ್ ಆಗ್ತೈತಿ. ಜಸ್ಟ್ ನನಗೆ 4 ಡೇಸ್ಗೆ ಇಷ್ಟು ಕಮಿಷನ್ ಬಂದೈತಿ, ನೀವೇ ನೋಡ್ಕೋಬೋದು. ನೀವು ಡೈಲಿ ವೀಡಿಯೋಸ್ ಹಾಕಿ ಡೈಲಿ ಇದನ್ನು ಮಾಡಿಕೊಂಡ್ರೆ ನಿಮಗೂ ಚೆನ್ನಾಗಿ ಕಮಿಷನ್ಸ್ ಸಿಗುತ್ತೆ. ಸೊ ಟ್ರೈ ಮಾಡಿರಿ. ಈ ವಿಡಿಯೋನ ಫುಲ್ ನೋಡಿರಿ ಅಂತ ಅನ್ಕೊತೀನಿ ನಾನು. ಫುಲ್ ನೋಡಿರಿ, ನೋಡಿಲ್ಲ ಅಂತಂದ್ರೆ ಹೋಗಿ ಫುಲ್ ನೋಡಿರಿ. ಸ್ಕಿಪ್ ಮಾಡಿದ್ರೆ ನೋಡಿದ್ರೆ ನಿಮ್ಗೆ ಹೆಂಗೆ ಕ್ರಿಯೇಟ್ ಮಾಡಬೇಕು ಏನು ಅಂತ ನಿಮ್ಗೆ ಗೊತ್ತಾಗ್ತೈತಿ. ಇನ್ಫಾರ್ಮೇಷನ್ ನಿಮ್ಗೆ ಯೂಸ್ಫುಲ್ ಆಗೈತಿ ಅಂತ ನಾನು ಭಾವಿಸ್ಕೋತೀನಿ. ನಿಮಗೂ ಯೂಸ್ ಆಗಲಿ, ನೀವು ಬೆಳೀರಿ, ನೀವು ಅರ್ನಿಂಗ್ಸ್ ಮಾಡಿರಿ ಅಂತ. ಬೆಳೀರಿ ಅನ್ನೋದಕ್ಕಿಂತ ಅರ್ನಿಂಗ್ ಸಿಗುತ್ತಲ್ಲ ಅದರಿಂದ ಅಂತ ನಾನು ಸಜೆಸ್ಟ್ ಮಾಡ್ತೀನಿ ನಿಮಗೆ. ನನಗೂ ಅರ್ನಿಂಗ್ಸ್ 1 ರೂಪಾಯಿ ಆಗಲಿ 2 ರೂಪಾಯಿ ಆಗಲಿ ಅದು ರೊಕ್ಕನ ಹನಿ ಸೇರಿದ್ರೇ ಹಳ್ಳಾಕೈತಿ. ಒಮ್ಮಕ್ಕಳೇ ಲಕ್ಷಾನುಗಟ್ಟಲೆ ಬರಬೇಕು, ಸಾವಿರಾರು ಗಟ್ಟಲೆ ಬರಬೇಕಂತ ಯಾವ ಪ್ಲಾಟ್ಫಾರ್ಮ್ ಒಳಗೆ ಹೋದ್ರೂ ನಿಮಗೆ ಬರಲ್ಲ. ಓಕೆ, ಸ್ವಲ್ಪನ ಬರಲಿ. ಸೊ ಯೂಸ್ಫುಲ್ ಆಗೈತಿ ಅಂತ ಅನ್ಕೊತೀನಿ. ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಹಂಗೆ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯೋಕೆ ಹೋಗಬೇಡ್ರಿ. ನೆಕ್ಸ್ಟು ವಿಡಿಯೋ ಹೆಂಗೆ ಅಪ್ಲೋಡ್ ಮಾಡೋದು, ಯಾವ ಥರ ಕಾಪಿ ಪೇಸ್ಟ್ ಮಾಡೋದು, ಹೆಂಗೆ ಏನು ಅಂತ ಇನ್ಫಾರ್ಮೇಷನ್ ಬೇಕು ಅಂತಂದ್ರೆ ಹೇಳ್ರಿ, ನಾನು ಅದನ್ನು ಡೀಟೇಲ್ಸಾಗಿ ಹೇಳ್ತೀನಿ. ಅದರಲ್ಲಿ ಏನಿಲ್ಲ, ನಾನು ಒಬ್ಬಕ್ಕೆ ಮಾಡ್ಕೋಬೇಕು, ಅವ್ರಿಗೆ ಗೊತ್ತಾದ್ರೆ ನಂಗೆ ಲಾಸ್ ಆಗುತ್ತಾ ಅಂತ ಏನು ಮೆಂಟಾಲಿಟಿ ಇಲ್ಲ, ಹೇಳ್ಕೊಡ್ತೀನಿ. ಇಲ್ಲ ಕಾಲ್ ಮಾಡಿ ಕೇಳ್ರಿ, ನನ್ನ ಫ್ರೆಂಡ್ಸ್ ಆಗಲಿ, ನನ್ನ ಕೊಲೀಗ್ಸ್ ಆಗಲಿ, ಅಥವಾ ಯಾರಾದರೂ ಆಗಲಿ ಮಾಡೋರು ಇಂಟ್ರೆಸ್ಟ್ ಇದ್ರೆ ಕ್ರಿಯೇಟರ್ ಕ್ಲಬ್ ಆಗಬೇಕು, ನಾನು ಅದರಲ್ಲಿ ಜಾಯಿನ್ ಆಗಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ನಾನು ಕೇಳ್ರಿ, ನಾನು ಡೈರೆಕ್ಟಾಗಿ ಈ ಥರ ಹಿಂಗೆ ಮಾಡ್ಕೋಬೋದು ಅಂತ ನಾನು ಹೇಳ್ಕೊಡ್ತೀನಿ.
ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ, ಮತ್ತು ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕು ಅಂತಂದ್ರೆ ಕಮೆಂಟ್ ಮಾಡಿರಿ, ಪಕ್ಕ ನಾ ಇದ್ರ ಬಗ್ಗೆ ಡೀಟೇಲಾಗಿ ವಿಡಿಯೋ ಮಾಡಿ ಹಾಕ್ತೀನಿ. ಆದಷ್ಟು ನಾನು ಲ್ಯಾಪ್ಟಾಪ್ ತೊಗೊಳ್ಳೋವರೆಗೂ ಮೊಬೈಲಲ್ಲೇ ಅಡ್ಜಸ್ಟ್ ಮಾಡ್ಕೊರಿ, ನಾ ಇದರಲ್ಲೇ ಸ್ಕ್ರೀನ್ ರೆಕಾರ್ಡ್ ಹಾಕ್ತೀನಿ. ನಾನು ಸಪ್ಲೈಯರ್ ಹಬ್ಬನು ಮೊಬೈಲಲ್ಲೇ ನಾನು ರನ್ ಮಾಡೋದು, ನಂದು ಬಿಸ್ನೆಸ್ ಬಗ್ಗೆ ಆಗಲಿ ಅದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂತಂದ್ರೂ ನಾನು ಕಳಿಸ್ಕೊಡ್ತೀನಿ ನಿಮಗೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ, ಮತ್ತು ನೆಕ್ಸ್ಟ್ ವಿಡಿಯೋಲಿ ಸಿಗುವ. ಬಾಯ್ ಬಾಯ್.